ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಫಂಕ್ಷನ್ ಎಲ್ಲ ಮುಗೀತಲ್ವಾ, ಫಂಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ಒಂದೆರಡು ದಿನ ರೆಸ್ಟ್ ಮಾಡಿ ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ಏನು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬಟ್ಟೆನ. ಆ್ಯಕ್ಚುಲಿ ಅಲ್ಲೆಲ್ಲ ಪ್ರೆಸೆಂಟೇಷನ್ ಕೊಟ್ರಲ್ಲ, ಎಲ್ಲರೂ ಗಿಫ್ಟ್ ಮಾಡಿದ್ರಲ್ವಾ, ನನಗೆ ಎಲ್ಲರೂ ಗಿಫ್ಟ್ ಮಾಡಿದ್ದನ್ನ ನಾನು ಒಂದು ಕಡೆ ಇಟ್ಟಿದ್ನ, ನಮ್ಮಮ್ಮ ಎಲ್ಲ ಈ ಬ್ಯಾಗಿಗೆ ಹಾಕಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿಂದ ಐಟಮ್ಸ್ ಎಲ್ಲ ತರಬೇಕಲ್ವಾ, ಮತ್ತೆಲ್ಲದು ಗಜಿಬಿಜಿ ಆಗುತ್ತೆ, ಮಿಕ್ಸ್ ಆಗುತ್ತೆ ಅಂಥೇಳಿ ಹೊಸ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಬ್ಯಾಗಿಗೆ ಹಾಕಿದ್ರು. ಅದನ್ನು ಹಾಗೆ ತಂದು ಇಟ್ಟಿದ್ದೀನಿ. ಇನ್ನೂ ಅದು ಹೇಗಿದೆ ಏನು ಅಂತಲೂ ನಾನು ನೋಡಿಲ್ಲ, ಓಪನ್ ಮಾಡ್ತಾ ತೋರಿಸ್ತೀನಿ. ಇಲ್ಲಿ ನೋಡಿ, ಫ್ರಾಕ್ ಚೆನ್ನಾಗಿದೆ ಅಲ್ಲ, ಒಂದು ಫ್ರಾಕ್. ಆಮೇಲೆ ಇದೊಂದು ಮಿಡಿ ಸ್ಕರ್ಟ್, ಇದೊಂದು ಟೀ ಶರ್ಟ್, ಮತ್ತೆ ಇಲ್ಲೊಂದು ಬ್ಲೂ ಕಲರ್, ಇದೊಂದು ಚೆನ್ನಾಗಿದೆ. ಇಬ್ಬರಿಗೂ ಒಂದೇ ಥರ ತಂದಿದ್ದಾರೆ, ಅಂದರೆ ಸ್ವಲ್ಪ ಕಲರ್ ಚೇಂಜು ಮತ್ತೆ ಸೈಜ್ ಕಡಿಮೆ. ಇದೊಂದು ಫ್ರಾಕ್. ಏನಾಯ್ತು ಡ್ರೆಸ್ ನೋಡ್ತಿದ್ದಂಗೆ ನನಗೆ ಆ ಬಟ್ಟೆ ಬೇಡ ಅಂತೇಳಿ ಹಾಕಿಸ್ಕೊಂಡಿರೋದು ನೋಡಿ, ಸ್ಕರ್ಟ್. ಸಾಕಾ ಈಗ ಸಾಕಾ, ಈಗ ಸ್ಯಾಟಿಸ್ಫ್ಯಾಕ್ಷನ್ ಜಾನವರು. ಮತ್ತೆ ಇದೊಂದು ಆಲ್ಮೋಸ್ಟ್ ಎಲ್ಲ ಫ್ರಾಕ್ಗಳೇ ಇದ್ದಾವೆ. ಹೌದು, ಈ ಕಡೆ ಇದೊಂದು. ಮತ್ತೆ ಒಂದು ಚಿಕ್ಕದು ಒಂದು ದೊಡ್ಡದು, ಇಬ್ಬರಿಗೂ ಸೇಮ್ ಒಂದೇ ತರ ತಂದಿದ್ದಾರೆ. ಇದೊಂದು ಇದು ಸ್ವಲ್ಪ ದೊಡ್ಡದೇ ಇದೆ, ಚೆನ್ನಾಗಿದೆ, ಆದ್ರೆ ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ದೊಡ್ಡದಾಗಿದೆ. ನೀನ್ ಹಾಕೊಳ್ತೀಯಾ? ನಮ್ ಚಿನ್ನಿಮಗೆ ಇದು ದೊಡ್ಡದಾಗತ್ತೆ ಅಂದ್ರೆ ಜಾನು ಹಾಕೊಳ್ತಾಳಂತೆ. ಜಾನು ನಿತ್ಕೊ, ನಿಂಗೆ ಎಷ್ಟು ಉದ್ದ ಆಗತ್ತೆ ತೋರಿಸ್ತೀನಿ ನಾನು. ಅಲ್ಲೋಡಲ್ಲಿ ಮಾಮನ. ನೋಡಿ, ಜಾನು ಹಾಕೊಳ್ತಾಳಂತಿದ್ದನ್ನ. ಇದು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಲ್ಲ, ಇದು ನಮ್ ಜಾನುಗೆ ಚೆನ್ನಾಗಿದೆ. ಇದೊಂದು ಇದು ಚೆನ್ನಾಗಿದ್ಯಾ ಕೇಳಲ್ಲಿ? ಚೆನ್ನಾಗೈತೆ ಅಲ್ಲಮ್ಮ, ಚೆನ್ನಾಗಿದ್ಯಾ ಅಂತ ಕೇಳು. ಇದೊಂದು ಇದು ಚೆನ್ನಾಗಿದೆ. ಈ ತರ ಸಾಫ್ಟ್ ಇದ್ರೆ ಅವರಿಗೆ ಇಷ್ಟಪಟ್ಟು ಹಾಕೊಳ್ತಾರೆ. ಅಂದ್ರೆ ಚಿನಿಮಾಗ ಆಗತ್ತಿದೆ, ಚಿನಿಮಾ ಸೈಜ್ ತಂದಿರೋದಲ್ಲ, ಚೆನ್ನಾಗಿದೆ. ಮತ್ತೆ ಸಾಫ್ಟ್ ಅನ್ಸುತ್ತೆ, ಈ ತರದೆಲ್ಲ ಹಾಕೊಳ್ತಾಳೆ. ಅಂದ್ರೆ ಚುಚ್ಚಲ್ಲ ಅಲ್ವಾ ಒಳಗಡೆ ಏನೋ ಒಂದು ಕ್ಲಾತ್, ಚೆನ್ನಾಗಿದೆ. ಇದೆಲ್ಲ ಕ್ಲಾತ್ ಏನು ಚುಚ್ಚಲ್ಲ, ಹಾಕೊಳ್ತಾಳೆ, ಚೆನ್ನಾಗಿದೆ. ಇದು ಸಿಂಪಲ್ ಆಗಿ. ಅವಾಗಲೂ ಒಂದು ಡ್ರೆಸ್ ನೋಡಿದ್ವಲ್ಲ, ಸೇಮ್. ಎಲ್ಲಿದೆ ಅಂದರೆ ವೈಟ್ ತೋರಿಸ್ತೀನಿ. ಸೇಮ್, ಇಬ್ಬರಿಗೂ ಒಂದೇ ಥರ. ಇದು ಚೆನ್ನಾಗಿದೆ. ಇದಕ್ಕೆ ಇದೊಂದು ಮತ್ತೆ ಪ್ಯಾಂಟ್, ಶರ್ಟ್. ಇದೊಂದು ಶರ್ಟ್ ಇದೆ, ಒಂದು ಶರ್ಟ್, ಇದೇ ತರದ್ ಒಂದು ಚಡ್ಡಿ. ಇದೆಲ್ಲ ಲಂಗ ಬ್ಲೌಸು ನಾವು ತಂದಿದ್ದು ಪಾಪೋರಿಗೆ, ಕಿವಿ ಚುಚ್ಚುವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ತಂದಿದ್ವಿ. ಹಾಗೆ ನನಗೆ ಈ ಸೀರೆ ಅಮ್ಮನ ಮನೆಯಿಂದ ತಂದಿರೋದು. ಹಾಗೆ ನಮ್ಮ ಮನೆಯವರಿಗೆ ಮಂಜುಗೆ ಇದು ಶರ್ಟ್ ಮತ್ತೆ ಪ್ಯಾಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಗಿಫ್ಟ್ ಇದೆ, ತೋರಿಸ್ತೀನಿ. ಇದು ಬೆಳ್ಳಿದು ಓಲೆ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಬರ್ತಾ ಇಲ್ಲ ಇದು ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದೊಂದು ಎರಡು ಇದೆ, ಇಬ್ಬರಿಗೂ ಒಂದೊಂದು ಜೊತೆ ಅಂಥೇಳಿ ತಂದಿರೋದು. ಚೆನ್ನಾಗಿದೆ. ಇದೊಂದು ಗೋಲ್ಡ್ ಕಿವಿದು ಅಮ್ಮನ ಮನೆಯಿಂದ ತಂದಿದ್ರಲ್ವಾ, ಅದು ನಾನು ಮೇಲ್ಗಡೆದು ಗುಂಡಷ್ಟೇ ಹಾಕಿದ್ದೆ, ಅದು ಕೆಳಗಡೆದು ಬಟನ್ಸ್ ಅಂತಾರಲ್ಲ ಅದನ್ನಷ್ಟೇ ಹಾಕಿದ್ದೆ, ಡ್ರಾಪ್ಸ್ ಹಾಕಿರಲಿಲ್ಲ. ಇಬ್ಬರಿಗೂ ಒಂದೊಂದು ಜೊತೆ. ಹಾಗೆ ಕೆಲವು ತುಂಬ ಜನ ಅಮೌಂಟ್ ಕೂಡ ಕೊಟ್ಟಿದ್ದಾರೆ.
ಅದರಲ್ಲಿ ಇವತ್ತು ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಆ ಅಮೌಂಟಲ್ಲಿ ನೆನಪಿರುತ್ತಲ್ವ, ಹಾಗಾಗಿ ಏನಾದರೂ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಟೋಟಲಾಗಿ 22 ಜೊತೆ ಬಟ್ಟೆ ಬಂದಿದೆ. ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ವ, ಏನಾದರೂ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ, ಮೀನ್ಸ್ ಮುಯಿ ದುಡ್ಡಲ್ಲಿ ಏನಾದರೂ ಮನೆಗೆ ತರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವಾಗ ಹೊರಟಿದ್ದೀವಿ ತರೋಣ ಅಂತ ಹೇಳಿ. ಬಾ ಬೈಕ್ ಹತ್ತೋಣ, ಬಾ. ಬರ್ತೀಯ ನೀನು? ಹಾಂ, ಹತ್ತು. ಮತ್ತೆ ಮುಂದೆ ಕೂರಿಸ್ಕೋತೀಯಾ? ಆಗಲ್ಲ. ಮುಂದೆ ಚಿನಿಮಾ ಹೋಗಿದ್ಲು, ಅವ್ರ ಚಿಕ್ಕಪ್ಪನ ಜೊತೆ ಹೋಗಿದ್ಲು. ಹಾಗಾಗಿ ನಾವಿಬ್ಬರು, ಅಂದರೆ ನಾನು, ಜಾನು ಮತ್ತು ಮಂಜು 3 ಜನ ಮತ್ತೆ ಹಿಂದೆ ಹೊರಟ್ವಿ. ನಾವಿವಾಗ ಫ್ರಿಜ್ ತೊಗೊಳ್ಳೋಣ ಅಂತೇಳಿ ಹೋಗಿದ್ದು. ಫ್ರಿಜ್ಜೆಲ್ಲ ನೋಡಿ ಫಸ್ಟೇ ನೋಡಿದ್ವಿ, ಅದನ್ನು ತೊಗೊಂಡು ಬಂದ್ವಿ. ಪೂಜೆ ಮಾಡ್ತಾಯಿದ್ದೀವಿ ಈಗ. ಚಿನಿ ಏನು ಮಾಡ್ತಾ ಇದ್ದೀರಾ? ನನಗಿಂತ ಜಾಸ್ತಿ ನನ್ನ ಮಕ್ಕಳು ಫುಲ್ ಖುಷಿಯಾಗಿದ್ದಾರೆ. ಏನು ಮಾಡ್ತಿದ್ದಾರೆ ಕೇಳಿ ಜಾನಿಗೆ. ಜನ ಏನು ಮಾಡ್ತಿದ್ಯಾ? ಹಾ, ಏನು ಮಾಡ್ತಿದ್ದೀರಾ ಜನಮ್ಮ? ಸ್ವಲ್ಪ ಅಷ್ಟೇ ಸಾಕು. ಪೂಜೆ ಮಾಡೋಣ. ಏನು ಗೊತ್ತಾ, ನಾವು ಮುಯಿ ಬಂದಿರೋ ದುಡ್ಡಲ್ಲಿ ನಾನು ಇವ್ರಿಗೆ ಹೇಳಿದ್ದೆ, ಮಂಜುಗೆ ಹೇಳಿದ್ದೆ, ನಾವು ಚಿನಿಮಗೆ ಮತ್ತು ಜಾನುಗೆ ಸಣ್ಣದು ಪುಟ್ಟದೊಂದು ಕಿವಿ ತಂದುಬಿಡೋಣ. ಇದು ಹೆಂಗೋ ಸ್ವಲ್ಪ ದೊಡ್ಡದಿತ್ತಲ್ವಾ, ಅದನ್ನು ತಂದುಬಿಡೋಣ, ಡೈಲಿ ಯೂಸಿಗೆ ಆಗುತ್ತೆ, ಚಿನಿಮ ಸ್ಕೂಲಿಗೆ ಹೋಗೋದಕ್ಕೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳಿದ್ನ. ಅದಕ್ಕೆ ಇವರು, ಬೇಡ, ನೀನು ಫ್ರಿಜ್ ಕೇಳ್ತಾ ಇದೆಯಲ್ಲ ತುಂಬ ದಿನದಿಂದ, ಸೊ ನೀನು ಸುಮ್ಮನೆ ಫ್ರಿಜ್ಜೇ ತೊಗೊಂಡ್ಬಿಡು ಅಂತ ಹೇಳಿದ್ರ. ನನಗೆ ಅದು ಆಸೆ ಇತ್ತು. ಇವರು ಕೇಳ್ತಾ ಇದೆಯಲ್ಲ, ಆಯಿತು ಬಿಡು, ಮನೆಗೆ ತಾನೇ, ಏನೇ ತಂದರೂ ಮನೆಗೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಸರಿ ಆಯಿತು ಫ್ರಿಜ್ಜೇ ಕೊಡಿಸು ಅಂತಲೇ ಹೇಳಿ. ನಮ್ಮ ಚಿನಿಮ ಕೈಯಲ್ಲಿ ಈಗ ಫ್ರಿಜ್ನ ಆನ್ ಮಾಡಿಸ್ತೀನಿ. ಪೂಜೆ ಎಲ್ಲ ಆಯಿತು, ಈಗ ಫ್ರಿಜ್ ಆನ್ ಮಾಡಿಸಿನ. ಹಾಂ, ಈ ಕಡೆ ಸ್ವಿಚ್ ಮುಗ್ಲೆ. ಹಾಂ ಹಾಂ, ಓ ಸೂಪರ್. ಹಾಂ, ನೀನು ಆನ್ ಮಾಡ್ತೀಯಾ? ಹ್ಞೂ ಸರಿ, ಬಾ. ನೀನು ಎತ್ಕೊತೀನಿ, ಆನ್ ಮಾಡು. ನೀನು ಇದನ್ನು ಮುಟ್ಟು, ಹಿಂಗೆ ಮುಟ್ಟು. ಮುಟ್ಟು. ಸಾಕು. ಸಾಕು. ಸೂಪರ್. ಕ್ಲಾಪ್ಸ್ ಮಾಡ್ರಿ, ಕ್ಲಾಪ್ಸ್. ಸೂಪರ್ ಸೂಪರ್. ನಮ್ಮ ಜಾನನ ಆನ್ ಮಾಡಾಯ್ತು, ಇಬ್ರು ಆನ್ ಮಾಡಿದರೆ. ನೀನು ತಾನೇ ಫಸ್ಟ್ ಮಾಡಿದ್ದು. ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೆ ಕಸ್ಟರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ಆಲ್ರೆಡಿ ಹಾಲಿಗೆ ಕಸ್ಟರ್ಡ್ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ತೆಗೆದಿಟ್ಟಿದ್ದೀನಿ. ಅಂದರೆ ಬಿಸಿ ಮಾಡಿ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಫ್ರೂಟ್ಸ್ ಇತ್ತಲ್ಲ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಆಮೇಲೆ ರೆಸಿಪಿನ ನಾನು ನಿಮಗೆ ಇನ್ನೊಂದ್ಸಲ ಶೇರ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಇವಾಗ ದೂರ ಸ್ವಲ್ಪ ದೂರ ಹೋಗಪ್ಪ. ಜಾನು ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಯಾಕೆಂದರೆ ಅವಳು ಇನ್ನೊಂದು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಹಣ್ಣೆಲ್ಲ ಹೆಚ್ಚಿಟ್ಕೊಂಡೆ. ನಾನೊಂದು ಸ್ವಲ್ಪ ಪೊಮಗ್ರನಟ್ ಮತ್ತು ಇದು ಪೇರ್ಲೆ ಹಣ್ಣು, ಆ್ಯಪಲ್, ಬನಾನಾ ತೊಗೊಂಡಿದ್ದೀನಿ. ಹಾಲು ಹಾಕಿ ಕಸ್ಟರ್ಡ್ ಪೌಡ್ರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನಿಲ್ಲಿ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ನಾನಿವಾಗ ಅದಕ್ಕೆ ಹಣ್ಣೆಲ್ಲ ಹಾಕ್ಕೊಳ್ತೀನಿ. ನಮ್ಮ ಚಿನಿಮಾಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಕಸ್ತೂರಿ ಬೀಜ ಬರುತ್ತಲ್ವ, ಅದನ್ನು ಕೂಡ ನೆನೆಸಿ ಹಾಕೋಬೇಕಿತ್ತು, ನನಗೆ ಮರ್ತೋಯ್ತು. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾನಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಇವಾಗ ಇಟ್ಟಿದ್ದೀನಿ, ಒಂದು 1 ಅವರ್ ಬಿಟ್ಟು ನೋಡೋಣ ಹೇಗಾಗಿರುತ್ತೆ ಅಂಥೇಳಿ. ಫೈನಲಿ ರೆಡಿ ಆಗಿದೆ, ತಣ್ಣಗಾಗಿದೆ. ಸರ್ವ್ ಮಾಡೋಣ. ಯಾರಿಗೆ ಫಸ್ಟ್? ಯಾರಿಗೆ ಫಸ್ಟ್? ನಿನಗೆ ಫಸ್ಟಾ? ಸರಿ. ಏನು ಮಗಳ?
ಇರ್ಲಿ ಬಂಗಾರ, ನೀನದು ಫಸ್ಟ್ ದಿನ ಸಾಕು, ಕಾಂಪ್ರಮೈಸ್ ಆಗಿದ್ದು. ಹ್ಞೂ ಬಂಗಾರಿ, ನಿನಗಿದು ಜಾನಗಿದು. ಏನಮ್ಮ ನಿನೀಗ? ಹಾಂ ತಗೋ ನಿನಗೆ. ನೀವೊಂದು ಸ್ವಲ್ಪ ಸರ್ಕೊಳ್ತೀರಾ ನಿಮ್ಮ ಜಾನವರೇ? ಹಾಂ ಸರ್ಕೊತೀರಾ? ಸರ್ಕಳಿ ಮತ್ತು ಹಿಂದೆ ಸರ್ಕಳಿ, ಹಿಂದೆ ಇನ್ನೊಂಚೂರು ಹಾಂ ತಳಿ ಬಾಗಿಂದ ತಿನ್ನು. ಹೆಂಗಿದೆ ಚಿನಿ? ಹಾಂ ಸೂಪರ್. ಹಂಗೆ ಹೇಳು. ಹಾಂ ಹಾಂ ಹೆಂಗೆ? ಹಂಗೆ ಮಾಡಿ. ಥ್ಯಾಂಕ್ ಯು. ಅದೇ ಅಡ್ವರ್ಟೈಸಲ್ಲಿ ಬರುತ್ತಲ್ಲ, ಎಮ್ಮಿ ಎಲ್ಲ ಅಮೇಝಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ನಮ್ಮ ಚಿನ್ನಿಮಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.